ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಾರಾಂಶ. ನಾನು 5ನೇ ತರಗತಿ ವಿದ್ಯಾರ್ಥಿನಿ. ನನ್ನ ಶಾಲೆ ಹೆಸರು ಜೂಲಿಯಸ್ ಸುಳೆವೈ. ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ. ಅವನಿಗೆ 3 ಜನ ಮಕ್ಕಳು. ಅವರು ಯಾವಾಗಲೂ ಜಗಳ ಮಾಡುತ್ತಿದ್ದರು. ಅವರ ಅಪ್ಪ ಎಷ್ಟು ಜಗಳ ಮಾಡಬೇಕೆಂದು ಕೇಳಲಿಲ್ಲ. ಇದನ್ನು ನೋಡಿ ರೈತನಿಗೆ ಬೇಸರವಾಯಿತು. ಇವರು ಹಿಂಗೆ ಜಗಳ ಮಾಡುತ್ತಿದ್ದರೆ ಬೇರೆಯವರು ಇದನ್ನು ಉಪಯೋಗಿಸಿ ಅವರಿಗೆ ಯಾಮಾರಿಸಬಹುದು ಎಂದು ಅವನಿಗೆ ಚಿಂತೆ ಇತ್ತು. ಅವನು 3 ಮಕ್ಕಳು ಒಗ್ಗಟ್ಟಿನಿಂದ ಬಾಳಬೇಕೆಂದು ಯೋಚಿಸಿದನು. 3 ಮಕ್ಕಳನ್ನು ಕರೆದು ಒಂದೊಂದು ಕೋಲನ್ನು ಕೊಟ್ಟಿದ್ದನು. ಮಕ್ಕಳಿದು ಮುರಿಯಿರಿ ಎಂದು ಹೇಳಿದನು. 3 ಮಕ್ಕಳು ಅಪ್ಪ ಇದು ಎಷ್ಟು ಸುಲಭ ಎಂದು ಹೇಳಿದರು. ಮತ್ತೆ ರೈತನನ್ನು ಗಾಡಿದನು. 3 ಮಕ್ಕಳ ಕೋಲನ್ನು ಒಂದೇ ನಿಮಿಷದಲ್ಲಿ ಮುರಿದನು. ಮತ್ತೆ ರೈತನು 3 ಕೋಲಿನ ಕಟ್ಟನ್ನು ಕೊಟ್ಟಿದ್ದನು. ಮಕ್ಕಳಿದು ಮುರಿಯಿರಿ ಎಂದು ಹೇಳಿದರು. 3 ಮಕ್ಕಳ ಕೋಲಿನ ಕಟ್ಟನ್ನು ಎಷ್ಟು ಕಷ್ಟಪಟ್ಟಿದರೂ ಮುರಿಯಲು ಆಗಲಿಲ್ಲ. ಮಕ್ಕಳು ಬೇಸರವಾಗಿ ನಿಂತರು. ಅದನ್ನು ನೋಡಿ ರೈತನು ಹೇಳಿದನು, ಮಕ್ಕಳೇ, ನೀವು ಜಗಳ ಮಾಡುತ್ತಿದ್ದರೆ ನಿಮ್ಮನ್ನು ಬೇರೆಯವರು ಆರಾಮಾಗಿ ಸಲ್ಲಿಸಬಹುದು. ಆದರೆ ನೀವು ಒಟ್ಟಿಗಿದ್ದರೆ ಯಾವಾಗಲೂ ಸಲ್ಲಿಸಲು ಆಗಲ್ಲ ಎಂದು ಅಪ್ಪನ ಮಾತು ಕೇಳಿ ಆ ಕೋಲಿನ ಕಟ್ಟನ್ನು ನೋಡಿ ಅವರಿಗೆ ಅರ್ಥವಾಯಿತು. ಒಗ್ಗಟ್ಟಿನಲ್ಲಿ ಬಲವಿದೆ. ಆದರೆ 3 ಜನ ಜಗಳ ಮಾಡದೆ ಒಗ್ಗಟ್ಟಿನಿಂದ ಬಾಳಿದರು.